ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದು ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ದೇವರ ವಾಕ್ಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡುವುದು ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ. ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆ, ನಮ್ಮ ಕೂಗನ್ನು ಕೇಳಿ ಅವರು ನಮಗೆ ಪ್ರತ್ಯುತ್ತರವಾಗಿ ಆಲೋಚನೆಗಳನ್ನು ಕೊಡುವ ದೇವರಾಗಿದ್ದಾರೆ. ನಮ್ಮ ಪರಿಸ್ಥಿತಿ ಒಂದು ರೀತಿಯಾಗಿ ಇದ್ದರೂ ಕೂಡ ದೇವರ ಮಾತುಗಳು ಅದಕ್ಕಿಂತ ಉನ್ನತವಾದ ಎತ್ತರವಾದ ರೀತಿಯಲ್ಲಿ ದೇವರು ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆಗೆ ಮಾತನಾಡುವ ದೇವರಾಗಿದ್ದಾರೆ. ಇಂದು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸರುಗಳ ಪುಸ್ತಕ 3ನೇ ಅಧ್ಯಾಯ 16-17 ವಾಕ್ಯವನ್ನು ನಾವು ಓದಿಕೊಳ್ಳೋಣ. ದ ಬುಕ್ ಆಫ್ 2 Kings ಚಾಪ್ಟರ್ 3 ವರ್ಸ್ 16 and 17. ಅನಂತರ ಎಲೀಷನು ಇಸ್ರಾಯೇಲ್ಯರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು, ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಹಲ್ಲೆಲೂಯಾ. ಸೊ ದೇವರ ಮಾತು, ದೇವರ ನುಡಿ ಎಲೀಷಾ ಎಂಬ ಪ್ರವಾದಿಯ ಮುಖಾಂತರ ಇಸ್ರಾಯೇಲ್ ದೇಶದ ಅರಸನಿಗೆ ಉಂಟಾಗುತ್ತಾ ಇದೆ. ಯಾಕೆ ಅವರು ಈ ಒಂದು ಸಂದರ್ಭವನ್ನು ಯಾವ ಸಂದರ್ಭ ಎಂಬುದಾಗಿ ನೋಡುವಾಗ 3 ಅರಸರು ಕೂಡಿ ಒಂದು ದೇಶಕ್ಕೆ ವಿರೋಧವಾಗಿ, ಅಂದರೆ ಇಸ್ರಾಯೇಲ್, ಯಹೂದ, ಏದೋಮ್, ಈ 3 ಅರಸರುಗಳು ಸೇರಿ ಮೋವಾಬ್ ದೇಶದ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಹೋಗಬೇಕಾಗಿತ್ತು. ಅವರು ಯುದ್ಧಕ್ಕೆ ಹೋಗುತ್ತಾ ಇರುವಾಗ ಅವರ ಸೈನ್ಯಗಳು, ಅವರ ಪಶುಗಳು ಎಲ್ಲರೂ ಅವರು ಹೋಗುತ್ತಾ ಇರುವಾಗ 7 ದಿವಸಗಳ ನಂತರ ನೀರು ಅವರಿಗೆ ಸಿಗಲಿಲ್ಲ. ನೀರಿಲ್ಲದ ಕಾರಣ ಅವರ ಪಶುಗಳು, ಅವರ ಸೈನಿಕರು ಎಲ್ಲರೂ ದಾಹದಿಂದ ಬಳಲುತ್ತಾ ಇರುವಾಗ ಹೀಗೆ ನಾವು ಏನು ಮಾಡಬೇಕು, ನೀರು ಎಲ್ಲಿ ತರಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಅಂಥ ಸಮಸ್ಯೆಯಲ್ಲಿ ಅವರು ಒಂದು ಪ್ರವಾದಿಯನ್ನು ಹುಡುಕುತ್ತಾ ಇದ್ದಾರೆ. ಅಂದರೆ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ದೇವರ ಆತ್ಮನ ಪ್ರೇರೇಪಣೆಯಿಂದ ಆಲೋಚನೆ ಕೊಡತಕ್ಕ ಒಂದು ಪ್ರವಾದಿಯನ್ನು ಹುಡುಕುವಾಗ ಎಲೀಷನನ್ನು ಕರ್ಕೊಂಡು ಬರುತ್ತಾರೆ. ಎಲೀಷನು ಬಂದಾಗ ದೇವರ ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟು ಅವನು ಹೇಳುವ ಕಾರ್ಯ, ಯೆಹೋವನು ಹೀಗೆ ಅನ್ನುತ್ತಾನೆ, ನೀವು ಗುಂಡಿಗಳನ್ನು ತೋಡಿರಿ, ಈ ಹಳ್ಳದ ತುಂಬ ಗುಂಡಿಗಳನ್ನು ತೋಡಿರಿ, ಡಿಗ್ ಡಿಚಸ್ ಎಂಬುದಾಗಿ ಹೇಳುವಾಗ ಅವರು, ನೋಡಿರಿ, ನೀವು ಗಾಳಿ ಮಳೆಗಳನ್ನು ನೀವು ನೋಡುವುದಿಲ್ಲ, ಆದರೂ ಈ ಹಳ್ಳಗಳು ತುಂಬಲ್ಪಡುತ್ತದೆ. ವಿದೌಟ್ ರೇನ್ ಯು ವಿಲ್ ಸಿ ನೋ ರೇನ್, ನೋ ವಿಂಡ್. ಗಾಳಿಯೂ ನೋಡುವುದಿಲ್ಲ, ನೀವು ಮಳೆಯೂ ನೋಡುವುದಿಲ್ಲ. ಅಂದರೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡುವುದಕ್ಕೆ ಗಾಳಿ ಇಲ್ಲದಿದ್ದರೂ, ಮಳೆ ಬಾರದಿದ್ದರೂ ಪರವಾಗಿಲ್ಲ. ದೇವರು ಒಂದನ್ನು ಹೇಳುವಾಗ ಅದು ನಮ್ಮ ಪರಿಸ್ಥಿತಿಗೆ ವಿರೋಧವಾಗಿರ್ಬೋದು, ಅದು ನಮ್ಮ ಶಕ್ತಿಗೆ ಮೀರಿ ಇರಬಹುದು, ಅದು ನಮ್ಮ ಗ್ರಹಿಕೆಗೆ ಮೀರಿ ಇರಬಹುದು, ಅದು ನಂಬಲು ಅಸಾಧ್ಯವಾಗಿರಬಹುದು. ಅಂತಹ ಕಾರ್ಯಗಳನ್ನು ದೇವರು ಹೇಳುವಾಗ ದೇವರು ಏನೆಂದು ಮಾಡುತ್ತಾರೆ, ಏನೆಂದು ಕೇಳುತ್ತಾರೆ, ಏನೆಂದು ಮಾತನಾಡುತ್ತಾರೆ, ನಾವು ವಿಧೇಯರಾಗುತ್ತೇವಾ? ನಮಗೆ ನಂಬಿಕೆ ಇಡಲು ಸಾಧ್ಯವಿಲ್ಲ, ಅಂಥ ಪರಿಸ್ಥಿತಿ ಇಲ್ಲ, ಆದರೂ ನಂಬುತ್ತೇವಾ? ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಹೇಳುವುದನ್ನು ವಿಧೇಯರಾಗಿ ಮಾಡುತ್ತೇವಾ? ಗುಂಡಿಗಳನ್ನು ತೋಡಿರಿ ಅಂದಾಗ ಗಾಳಿಯೂ ಬರುವುದಿಲ್ಲ, ಮಳೆಯೂ ಬರುವುದಿಲ್ಲ. ಗುಂಡಿಗಳನ್ನು ತೋಡಿರಿ, ಆದರೆ ಹಳ್ಳಗಳು ತುಂಬಲ್ಪಡುತ್ತದೆ. ದೇವರು ನಮ್ಮ ಅವಶ್ಯಕತೆಗಳನ್ನು ಕೊಡುವುದಕ್ಕೆ, ಪೂರೈಸುವುದಕ್ಕೆ ಆತನಿಗೆ ಗಾಳಿಯೋ ಒಂದು ಮಳೆಯೋ ಬೇಕಾಗಿಲ್ಲ. ಹಲ್ಲೆಲೂಯಾ. ನಾವು ನೋಡದೇ ಇದ್ದರೂ ಗಾಳಿಯನ್ನು, ಮಳೆಯನ್ನು, ದೇವರು ನೀರನ್ನು ಅದ್ಭುತವಾದ ರೀತಿಯಲ್ಲಿ ತನ್ನ ಮಾತಿನ ಪ್ರಕಾರ ನಮ್ಮ ಜೀವನದಲ್ಲಿ ಅದ್ಭುತ ಮಾಡುವ ದೇವರಾಗಿದ್ದಾರೆ. ಗುಂಡಿಗಳನ್ನು ತೋಡಿರಿ ಅನ್ನುವಾಗ ಅವರಿಗೆ ಅದು ಕಠಿಣವಾದ ಒಂದು ಕೆಲಸ ಮಾಡಬೇಕಾಗಿತ್ತು, ಅವರು ದುಡಿಯಬೇಕಾಗಿತ್ತು, ಅವರು ವಿಧೇಯರಾಗಬೇಕಾಗಿತ್ತು. ಪರಿಸ್ಥಿತಿಯನ್ನು ಮೀರಿ ಅವರು ಮಾಡುವಾಗ ಅದೇ ರೀತಿಯಾಗಿ ಮುಂದೆ ಓದಿ ನೋಡ್ರಿ, ದೇವರ ವಾಕ್ಯ ಹೇಳುತ್ತಾ ಇದೆ, ಹಲ್ಲೆಲೂಯಾ, ಅಲ್ಲಿ ನೀರು ಬಂತು ಎಂಬುದಾಗಿ. ಹಲ್ಲೆಲೂಯಾ. ಎದೋಮಿನಿಂದ ನೀರು ಹರಿದು ಬಂತು, ಹಳ್ಳಗಳು ತುಂಬಲ್ಪಟ್ಟಿತ್ತು, ಪಶುಗಳು, ಸೈನಿಕರು ಎಲ್ಲರೂ ನೀರನ್ನು ಕುಡಿದು ಬದುಕಿದರು, ಹೋಗಿ ಯುದ್ಧ ಮಾಡಿದರು. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ದೇವರು ನೋಡುವುದು
ಮಳೆ ಅಲ್ಲ, ಗಾಳಿ ಇಲ್ಲ. ದೇವರು ನೋಡುವುದು ನಮ್ಮ ವಿಧೇಯತೆ, ದೇವರು ನೋಡುವುದು ನಮ್ಮ ನಂಬಿಕೆ, ನಮ್ಮ ಪರಿಶ್ರಮ, ನಮ್ಮ ದುಡಿಮೆ. ದೇವರ ಮಾತಿಗೆ ವಿಧೇಯರಾಗಿ ನಾವು ಮಾಡಬೇಕಾದ ಕಾರ್ಯವನ್ನು ಮಾಡುವಾಗ, ಪೂರ್ಣ ಮನಸ್ಸಿನಿಂದ ಮಾಡುವಾಗ ದೇವರು ಅದನ್ನು ಆಶೀರ್ವದಿಸ್ತಾರೆ. ಆ ಪ್ರಯಾಸವನ್ನು, ಆ ಪರಿಶ್ರಮ, ಆ ಹಾರ್ಡ್ ವರ್ಕನ್ನು ದೇವರು ಖಂಡಿತ ಪ್ರತಿಫಲ ಇಲ್ಲದೆ ಮಾಡುವುದಿಲ್ಲ. ಹಲ್ಲೆಲೂಯ. ನಮ್ಮ ಕಣ್ಣಿಗೆ ಕಾಣದೆ ಹೋದರೂ ಕೂಡ, ಹಲ್ಲೆಲೂಯ, ಓ ಯು ಮೇ ನಾಟ್ ಸಿ ರೇನ್, ಯು ಮೇ ನಾಟ್ ಸಿ ವಿಂಡ್, ಆದರೆ ಯು ವಿಲ್ ಸಿ ದ ವಾಟರ್. ನೀನು ನೀರನ್ನು ನೋಡುವಿ. ನಿನಗೆ ಬೇಕಾಗಿರುವುದು ನೀರು, ನಿನಗೆ ಬೇಕಾಗಿರುವುದು ನೀರು. ಅದನ್ನು ನಿನಗೆ ಕೊಡುವುದಕ್ಕೆ ದೇವರಿಗೆ ಯಾವ ಅವಶ್ಯಕತೆ ಇಲ್ಲ. ದೇವರು ನಿನಗೆ ಕೊಡಬೇಕಾದ, ಸಿಗಬೇಕಾದ ಕಾರ್ಯಗಳನ್ನು ದೇವರು ಹೇಗಾದರೂ ಮಾಡಿ somehow, hallelujah, somehow he will do. It is an easy thing. ಆತನಿಗೆ ಇದು ಸುಲಭವಾದ ಮಾತು. ಹಾಲೆಲೂಯ. ನಮ್ಮ ಅವಶ್ಯಕತೆಗಳು ಏನು ಇವತ್ತು, ನಮ್ಮ ಕೋರಿಕೆ ಏನಿವತ್ತು, ನಮ್ಮ ಕೊರತೆ ಏನಿವತ್ತು, ನಮಗೆ ಏನು ಬೇಕು, ಯಾವ ನೀರಡಿಕೆಯಲ್ಲಿದ್ದೇವೆ, ಆ ನೀರಡಿಕೆಯನ್ನು ಪೂರೈಸುವುದಕ್ಕೆ ದೇವರು ನೀರನ್ನು ಒದಗಿಸುತ್ತಾರೆ. ಉಂಡಿಗಳನ್ನು ತೋಡೋಣ, ಬಾ, ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋಣ, ನಂಬೋಣ, ವಿಧೇಯರಾಗೋಣ, ದೇವರು ಹೇಳಿದ್ದನ್ನು ಮಾಡೋಣ, ದೇವರ ಪಾದಕ್ಕೆ ಓಡೋಣ. ಅವರು ಕರೆದರು, ಎಲೀಷನನ್ನು ಹುಡುಕಿ ತಂದರು. ಅವನ ಮೇಲೆ ದೇವರಾತ್ಮನು ಇಳಿದು ಬಂದರು. ಇವತ್ತು ನಿಮ್ಮ ಮೇಲೆ ದೇವರಾತ್ಮನು ಇಳಿದು ಬರುತ್ತಾನೆ. ನಿಮಗೆ ಆಲೋಚನೆ ಕೊಡುತ್ತಾರೆ, ನಿಮ್ಮ ಮುಖಾಂತರ ಮಾತನಾಡುತ್ತಾರೆ, ನಿಮ್ಮ ಮುಖಾಂತರ ಕಾರ್ಯಗಳನ್ನು ದೇವರು ಮಾಡುತ್ತಾರೆ. ಎಲೀಷನು ಅಂದ ಹಾಗೆ ಅವರು ಮಾಡಿದರು, ನೀರನ್ನು ನೋಡಿದರು, ಕುಡಿದರು, ಅವರ ನೀರಡಿಕೆ ಹೋಯಿತು. ಹಾಲೆಲೂಯ. ಇವತ್ತು ಇದೇ ಕಾರ್ಯಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ಕುಟುಂಬ, ನಿಮ್ಮ ವ್ಯಾಪಾರ, ನಿಮ್ಮ ಸೇವೆಯಲ್ಲಿ ಕೂಡ ದೇವರು ಮಾಡುತ್ತಾ ಇದ್ದಾರೆ. ಹೊಂದಿಕೊಳ್ಳ್ರಿ. ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯವು ಸತ್ಯವಾಗಿದೆ, ಅವುಗಳು ಆಲೋಚನೆ ತುಂಬಿದಾಗಿದೆ. ಆತನಿಗೆ ಯಾವ ಸಹಾಯ ಬೇಕಾಗಿಲ್ಲ. ಆತನೊಬ್ಬನೇ ಸರ್ವಶಕ್ತನಾದ ದೇವರು. ಆತನಿಗೆ ಮಳೆ ಬೇಕಾಗಿಲ್ಲ, ಗಾಳಿ ಬೇಕಾಗಿಲ್ಲ. ಅದು ಇಲ್ಲದೆ ಇದ್ದರೂ ನೀರನ್ನು ತಂದು ನಿಮಗೆ ಬೇಕಾದ ಕಾರ್ಯವನ್ನು ಒದಗಿಸಿಕೊಟ್ಟು ನಿಮ್ಮನ್ನು ಪಾರು ಮಾಡುತ್ತಾರೆ. ನಿಮ್ಮ ಅಡವಿಯಲ್ಲಿ ನಿಮಗೆ ನೀರನ್ನು ಕೊಡುತ್ತಾರೆ, ನಿಮ್ಮ ದಾಹವನ್ನು ತೀರಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.